ಹೆಲೋ ಮತ್ತು ಮೇಕಪ್ ಕ್ಲೈಂಟ್ ಡ್ರಾಪಿಂಗ್ ಮತ್ತು ಚರ್ಮದ ವಿಶ್ಲೇಷಣೆಯನ್ನು ನಿರ್ವಹಿಸುವ ಅಧಿವೇಶನಕ್ಕೆ ಸ್ವಾಗತ. ಈ ಅಧಿವೇಶನದ ಉದ್ದೇಶಗಳನ್ನು ನೋಡೋಣ. ಅಧಿವೇಶನದ ಕೊನೆಯಲ್ಲಿ ನೀವು ಕ್ಲೈಂಟ್ ಡ್ರೇಪಿಂಗ್ ಮತ್ತು ಮೇಕಪ್ಗಾಗಿ ಚರ್ಮದ ವಿಶ್ಲೇಷಣೆಯನ್ನು ಮಾಡಲು ಸಾಧ್ಯವಾಗುತ್ತದೆ. ಡ್ರಾಪಿಂಗ್ ಅಂದರೆ ಏನು ಎಂದು ಮೊದಲು ತಿಳಿದುಕೊಳ್ಳೋಣ. ಡ್ರಾಪಿಂಗ್ ಅನ್ನುವುದು ಗ್ರಾಹಕರು ಸೇವೆಗಳನ್ನು ಪಡೆಯುವ ಮೊದಲು ಅವರ ದೇಹದ ಮೇಲ್ಭಾಗದ ಸುತ್ತಲೂ ಕೇಪ್ ಅನ್ನು ಹಾಕುವ ಪ್ರತಿಕ್ರಿಯೆಯಾಗಿದೆ. ಡ್ರೇಪಿಂಗ್ನ ಉದ್ದೇಶ ಮತ್ತು ಪ್ರಾಮುಖ್ಯತೆ ಏನು? ಗ್ರಾಹಕರ ಸೌಕರ್ಯ ಮತ್ತು ಸುರಕ್ಷತೆಯು ಸಲೂನ್ನ ಪ್ರಮುಖ ಆದ್ಯತೆಯಾಗಿದೆ ಮತ್ತು ಕಾಸ್ಮೆಟಾಲಜಿ ಸೇವೆಗಳ ಸಮಯದಲ್ಲಿ ಯಾವಾಗಲೂ ಪರಿಗಣಿಸಬೇಕು. ಡ್ರೇಪಿಂಗ್ ಸಾಂಕ್ರಾಮಿಕ ಮತ್ತು ಸಾಂಕ್ರಾಮಿಕ ರೋಗಗಳಿಂದ ಕ್ಲೈಂಟ್ ಅನ್ನು ರಕ್ಷಿಸಲು ಮತ್ತು ಗ್ರಾಹಕರ ಬಟ್ಟೆಗಳನ್ನು ರಕ್ಷಿಸಲು ಕಾರ್ಯನಿರ್ವಹಿಸುತ್ತದೆ. ಕಾಸ್ಮೆಟಾಲಜಿ ಸೇವೆಗಳ ಸಮಯದಲ್ಲಿ ಕ್ಲೈಂಟ್ನ ಸೌಕರ್ಯ ಮತ್ತು ರಕ್ಷಣೆಯನ್ನು ಯಾವಾಗಲೂ ಪರಿಗಣಿಸಬೇಕು. ನೆತ್ತಿಯ ಮೇಲೆ ಬ್ಯಾಕ್ಟೀರಿಯಾದ ಸೋಂಕುಗಳು ನೀರಿನೊಂದಿಗೆ ಬೆರೆಸಿದಾಗ ಕ್ಲೈಂಟ್ನ ಕುತ್ತಿಗೆಗೆ ಮತ್ತು ಭುಜದ ಮೇಲೆ ಸರಿಯಾದ ಹೊದಿಕೆ ಇಲ್ಲದೆ ಹರಿಯಬಹುದು. ಸಲೂನ್ ರಾಸಾಯನಿಕಗಳಿಂದ ಉಂಟಾದ ಬರ್ನ್ಸ್ ಮತ್ತು ಇರಿಟೇಷನ್ನಿಂದ ಡ್ರೇಪಿಂಗ್ ಮೇಲಿನ ದೇಹದ ಚರ್ಮವನ್ನು ರಕ್ಷಿಸುತ್ತದೆ. ಅದು ಶ್ಯಾಂಪೂ ಅಥವಾ ಬ್ಲೀಚ್ನಿಂದ ಆಗಿರಬಹುದು ಮತ್ತು ಅನಿರೀಕ್ಷಿತ ಅಲರ್ಜಿಯ ಪ್ರತಿಕ್ರಿಯೆಗಳನ್ನು ತಡೆಯುತ್ತದೆ. ಕೂದಲು ಮತ್ತು ಬಟ್ಟೆಯಿಂದ ರಾಸಾಯನಿಕಗಳನ್ನು ಡ್ರೇಪ್ಸ್ ದೂರವಿಡುತ್ತವೆ. ಬ್ಲೀಚ್ ಅಥವಾ ಶಾಶ್ವತ ಕೂದಲಿನ ಬಣ್ಣವು ದುಬಾರಿ ಉಡುಪನ್ನು ಬದಲಾಯಿಸಲಾಗದಂತೆ ಹಾಳು ಮಾಡುತ್ತದೆ. ಕೂದಲು ಚರ್ಮದ ವಿರುದ್ಧ ಸಿಕ್ಕಿ ಹಾಕಿಕೊಂಡಾಗ ಇರಿಟೇಷನ್ಸ್ ಇರುತ್ತದೆ ಮತ್ತು ಕ್ಲೈಂಟ್ಗೆ ಅನಾನುಕೂಲವಾಗಬಹುದು. ಸರಿಯಾದ ಡ್ರೇಪಿಂಗ್ ಮೂಲಕ ಇದನ್ನು ತಡೆಯಬಹುದು. ಕ್ಲೈಂಟ್ ಅನ್ನು ಸಾಂಕ್ರಾಮಿಕ ಮತ್ತು ಸೋಂಕಿನಿಂದ ರಕ್ಷಿಸಲು ಡ್ರೇಪ್ ಕಾರ್ಯನಿರ್ವಹಿಸುತ್ತದೆ ಎಂದು ಕಲಿತಿದ್ದೇವೆ. ಸಾಂಕ್ರಾಮಿಕ ರೋಗ ಮತ್ತು ಗ್ರಾಹಕರ ಉಡುಪುಗಳನ್ನು ರಕ್ಷಿಸಿ. ಕ್ಲೈಂಟ್ನ ಭುಜದ ಸುತ್ತಲೂ ಕೇಪ್ ಅನ್ನು ಹಾಕುವುದು ಅಥವಾ ಇಡುವುದು ಅವರ ಬಟ್ಟೆಯಿಂದ ಕೂದಲನ್ನು ಇಟ್ಟುಕೊಳ್ಳುವ ಒಂದು ಮಾರ್ಗಕ್ಕಿಂತ ಹೆಚ್ಚಾಗಿರುತ್ತದೆ. ಇದು ಅನಿವಾರ್ಯವಾದ ಆರೋಗ್ಯ ಕ್ರಮವಾಗಿದ್ದು ಅದು ತೋರುವುದಕ್ಕಿಂತ ಹೆಚ್ಚು ಪ್ರಯೋಜನಕಾರಿಯಾಗಿದೆ. ಯಾವುದೇ ರೀತಿಯ ಸೇವೆಗಾಗಿ ಕ್ಲೈಂಟ್ ಅನ್ನು ಸೆಳೆಯುವ ಮೊದಲು ಈ ಕೆಳಗಿನ ಸೂಚನೆಗಳು ಮುಖ್ಯವಾಗಿವೆ. ಸೇವೆಗಾಗಿ ವಸ್ತು ಮತ್ತು ಸರಬರಾಜುಗಳನ್ನು ತಯಾರಿಸಿ. ಕೈಗಳನ್ನು ಸ್ಯಾನಿಟೈಸ್ ಮಾಡಿ. ಎಲ್ಲಾ ಕುತ್ತಿಗೆಗೆ ಮತ್ತು ಕೂದಲಿನ ಆಭರಣಗಳನ್ನು ತೆಗೆದುಹಾಕಿ ಮತ್ತು ಅದನ್ನು ಸಂಗ್ರಹಿಸಲು ಕ್ಲೈಂಟಿಗೆ ಹೇಳಿ. ಕ್ಲೈಂಟ್ನ ಕೂದಲಿನಿಂದ ವಸ್ತುಗಳನ್ನು ತೆಗೆದುಹಾಕಿ ಕ್ಲೈಂಟ್ನ ಕಾಲರ್ ಅನ್ನು ಒಳಗೆ ತಿರುಗಿಸಿ. ಈಗ ಸೂಕ್ತವಾದ ಡ್ರೇಪಿಂಗ್ ವಿಧಾನದೊಂದಿಗೆ ಮುಂದುವರಿಯಿರಿ. 3 ವಿಧದ ಡ್ರೇಪಿಂಗ್ ವಿಧಾನಗಳಿವೆ. ಡ್ರೈ ಡ್ರೇಪ್ಗಳನ್ನು ಹಗುರವಾದ ನೈಲಾನ್ ಅಥವಾ ಪಾಲಿಸ್ಟರ್ನಿಂದ ತಯಾರಿಸಲಾಗುತ್ತದೆ ಮತ್ತು ತ್ವರಿತ ಸ್ಟ್ರಿಪ್ಗೆ ಮೀರಿದ ರಾಸಾಯನಿಕಗಳು ಅಥವಾ ನೀರಿನ ಅಗತ್ಯವಿಲ್ಲದ ಸೇವೆಗಳಿಗೆ ಬಳಸಲಾಗುತ್ತದೆ. ವೆಟ್ ಡ್ರೇಪ್ಸ್ ಜಲನಿರೋಧಕ ಮತ್ತು ಶ್ಯಾಂಪೂಗಳಿಗೆ ಬಳಸಲಾಗುತ್ತದೆ. ಶ್ಯಾಂಪೂ ಡ್ರೇಪಿಂಗ್, ಶ್ಯಾಂಪೂ ಸ್ಟೈಲಿಂಗ್ ಅಥವಾ ಶ್ಯಾಂಪೂ ಹೇರ್ ಕಟಿಂಗ್ ಸೇವೆಗೆ ಬಳಸಲಾಗುತ್ತದೆ. ರಾಸಾಯನಿಕ ಡ್ರೇಪ್ಗಳು ಬ್ಲೀಚ್ ಮತ್ತು ಬಣ್ಣದ ಏಜೆಂಟ್ಗಳಂತಹ ಅಪಾಯಕಾರಿ ವಸ್ತುಗಳಿಗೆ ನಿರೋಧಕವಾಗಿರುತ್ತವೆ. ಹೆಚ್ಚುವರಿ ಕವರೇಜ್ಗಾಗಿ ಅವು ಸಾಮಾನ್ಯವಾಗಿ ಸರಾಸರಿ ಕ್ಯಾಪ್ಗಳಿಗಿಂತ ಉದ್ದ ಮತ್ತು ಅಗಲವಾಗಿರುತ್ತದೆ. ವೆಟ್ ಮತ್ತು ಕೆಮಿಕಲ್ ಡ್ರೇಪ್ಗಳು ವಿಶೇಷವಾಗಿ ಸಂಸ್ಕರಿಸಿದ ಬಟ್ಟೆಗಳ ವ್ಯಾಪಕ ಶ್ರೇಣಿಯಲ್ಲಿ ಬರುತ್ತವೆ. ಬಟ್ಟೆಯನ್ನು ಚರ್ಮದಿಂದ ಹೊರಗಿಡಲು ಕೇಪ್ನ ಕಾಲರ್ ಅಡಿಯಲ್ಲಿ ಟವೆಲ್ ಅಥವಾ ಬಿಸಾಡಬಹುದಾದ ಕುತ್ತಿಗೆ ಪಟ್ಟಿಯನ್ನು ಬಳಸಲಾಗುತ್ತದೆ. ಸ್ಕಿನ್ ಅನಾಲಿಸಿಸ್ ಚರ್ಮವನ್ನು ವಿಶ್ಲೇಷಿಸುವುದು ಗೊಂದಲಮಯವಾಗಿದೆ ಮತ್ತು ತಜ್ಞರು ಇದನ್ನು ಮಾಡುತ್ತಾರೆ. ಆದರೆ ಚರ್ಮದ ಪ್ರಕಾರವನ್ನು ಅರ್ಥಮಾಡಿಕೊಳ್ಳುವುದು ಅದನ್ನು ಚೆನ್ನಾಗಿ ನೋಡಿಕೊಳ್ಳಲು ಸುಲಭವಾಗುತ್ತದೆ. ಒಬ್ಬ ಕಲಾವಿದ ತನ್ನ ಕಲೆಯನ್ನು ಜಗತ್ತಿಗೆ ಹೇಗೆ ಪ್ರಸ್ತುತಪಡಿಸುತ್ತಾನೋ ಹಾಗೆ ಚರ್ಮವು ನಿಮ್ಮ ಸೌಂದರ್ಯವನ್ನು ನೋಡುಗರಿಗೆ ಪ್ರದರ್ಶಿಸುವ ಕ್ಯಾನ್ವಾಸ್ ಆಗಿದೆ. ಚರ್ಮವನ್ನು 5 ವಿಧಗಳಾಗಿ ವಿಂಗಡಿಸಲಾಗಿದೆ. ಅವುಗಳು ನಾರ್ಮಲ್ ಸ್ಕಿನ್, ಡ್ರೈ ಸ್ಕಿನ್, ಆಯಿಲಿ ಸ್ಕಿನ್, ಕಾಂಬಿನೇಷನ್ ಸ್ಕಿನ್ ಮತ್ತು ಸೆನ್ಸಿಟಿವ್ ಸ್ಕಿನ್. ಈಗ ನಾವು ಪ್ರತಿಯೊಂದು ಪ್ರಕಾರದ ಬಗ್ಗೆ ಕಲಿಯೋಣ. ನಾರ್ಮಲ್ ಸ್ಕಿನ್ ಅನ್ನು ಯುಡೆಮಿಕ್ ಎಂದು ಕರೆಯುತ್ತಾರೆ. ಇದರರ್ಥ ಅದು ಸಮತೋಲಿತವಾಗಿದೆ.
ಇದು ತುಂಬಾ ಎಣ್ಣೆಯುಕ್ತವಾಗಿರುವುದಿಲ್ಲ ಅಥವಾ ತುಂಬಾ ಒಣಗಿರುವುದಿಲ್ಲ. ಸಾಮಾನ್ಯ ಚರ್ಮವು ಸಮತೋಲಿತ ಪಿಎಚ್ ಮಟ್ಟವನ್ನು ಮತ್ತು ಸೀಬಮ್ ಉತ್ಪಾದನೆಯನ್ನು ಹೊಂದಿರುತ್ತದೆ. ಸಾಮಾನ್ಯ ಚರ್ಮವು ನಯವಾಗಿರುತ್ತದೆ ಮತ್ತು ಸಮವಾಗಿರುತ್ತದೆ, ಬ್ಲೆಮಿಶ್ ಫ್ರೀ ಮತ್ತು ಹಿಂದಿನ ಸ್ಥಾನಕ್ಕೆ ಮರಳಲು ಸಾಕಷ್ಟು ಎಲಾಸ್ಟಿಸಿಟಿ ಹೊಂದಿರುತ್ತದೆ. ಈ ರೀತಿಯ ಚರ್ಮದಲ್ಲಿ ಸುಕ್ಕುಗಳು ವಯಸ್ಸಿನೊಂದಿಗೆ ಮಾತ್ರ ಕಾಣಿಸಿಕೊಳ್ಳುತ್ತವೆ. ಸಾಮಾನ್ಯ ಚರ್ಮಕ್ಕೆ ಮೇಕಪ್ ಟಿಪ್ಸ್ಗಳು. ನಿಮ್ಮ ಮೇಕಪ್ಗಾಗಿ ಮೃದುವಾದ ಬೇಸ್ ಅನ್ನು ರಚಿಸಲು ಮತ್ತು ಅದರ ಉಡುಗೆ ಸಮಯವನ್ನು ವಿಸ್ತರಿಸಲು ಪ್ರೈಮರ್ ಅನ್ನು ಬಳಸಿ. ಒಣ ಚರ್ಮ. ಒಣ ಚರ್ಮವು ನೈಸರ್ಗಿಕ ಎಣ್ಣೆಯ ಕೊರತೆಯೊಂದಿಗೆ ಹಗುರವಾಗಿರುತ್ತದೆ. ನೋಡುವುದಕ್ಕೆ ಫ್ಲೇಕಿ, ಚರ್ಮದ ಮೇಲೆ ಕಲೆಗಳು ಮತ್ತು ಸಣ್ಣ ರಂಧ್ರಗಳು ಉಪಸ್ಥಿತಿಯಿರುತ್ತದೆ. ಡ್ರೈ ಸ್ಕಿನ್ಗೆ ಕೆಲವು ಮೇಕಪ್ ಸಲಹೆಗಳು ಇಲ್ಲಿವೆ. ಡ್ರೈನೆಸ್ ಅನ್ನು ಎದುರಿಸಲು ಹೆಚ್ಚು ಹೈಡ್ರೇಟಿಂಗ್ ಮತ್ತು ಮಾಯಿಶ್ಚರೈಸಿಂಗ್ ಉತ್ಪನ್ನಗಳನ್ನು ಬಳಸಿ. ಚರ್ಮದ ಮೇಲೆ ಮೃದುವಾದ ಹೈಡ್ರೇಟಿಂಗ್ ಕ್ಲೆನ್ಸರ್ ಅನ್ನು ಬಳಸಿ. ಮಾಯಿಶ್ಚರ್ ಲೆವೆಲ್ ಅನ್ನು ಹೆಚ್ಚಿಸಲು ಹೈಡ್ರೇಟಿಂಗ್ ಸಿರಮ್ ಅಥವಾ ಫೇಶಿಯಲ್ ಆಯಿಲ್ ಅನ್ನು ಬಳಸಿ. ಆಯಿಲಿ ಸ್ಕಿನ್. ಎಣ್ಣೆಯುಕ್ತ ಚರ್ಮವು ಕಪ್ಪು ಚುಕ್ಕೆಗಳು, ಮೊಡವೆಗಳು ಮತ್ತು ವಿಸ್ತರಿಸಿದ ರಂಧ್ರಗಳ ಸಮಸ್ಯೆಗಳೊಂದಿಗೆ ದಪ್ಪವಾಗಿರುತ್ತದೆ ಮತ್ತು ಒರಟಾಗಿರುತ್ತದೆ. ಸೆಬೇಷಿಯಸ್ ಗ್ಲ್ಯಾಂಡ್ನ ಅತಿಯಾದ ಚಟುವಟಿಕೆಯಿಂದಾಗಿ ಅಗತ್ಯಕ್ಕಿಂತ ಹೆಚ್ಚಿನ ತೈಲವನ್ನು ಉತ್ಪಾದಿಸಲಾಗುತ್ತದೆ. ರೆಗ್ಯುಲರ್ ಕ್ಲೆನ್ಸಿಂಗ್ನಿಂದಾಗಿ ಎಣ್ಣೆಯುಕ್ತ ಚರ್ಮವು ಹೊಳಪು ಮತ್ತು ಡಿಹೈಡ್ರೇಷನ್ ಹೊಂದಿರುತ್ತದೆ. ಎಣ್ಣೆಯುಕ್ತ ಚರ್ಮಕ್ಕೆ ಕೆಲವು ಮೇಕಪ್ ಸಲಹೆಗಳು ಇಲ್ಲಿವೆ. ಚರ್ಮದ ಸ್ಟ್ರಿಪ್ಪಿಂಗ್ ಅನ್ನು ತಪ್ಪಿಸಲು ಮೃದುವಾದ ನಾನ್ ಡ್ರೈಯಿಂಗ್ ಕ್ಲೆನ್ಸರ್ ಅನ್ನು ಬಳಸಿ. ಚರ್ಮವನ್ನು ಹೈಡ್ರೇಟಿಂಗ್ ಆಗಿ ಇರಿಸಿಕೊಳ್ಳಲು ಹಗುರವಾದ ಎಣ್ಣೆ ಮುಕ್ತ ಮಾಯಿಶ್ಚರೈಸರ್ ಅನ್ನು ಬಳಸಿ. ಎಕ್ಸೆಸ್ ಆಯಿಲ್ ಅನ್ನು ಕಂಟ್ರೋಲ್ ಮಾಡಲು ಆಯಿಲ್ ಫ್ರೀ ಮತ್ತು ಮ್ಯಾಟಿಫೈಯಿಂಗ್ ಉತ್ಪನ್ನವನ್ನು ಬಳಸಿ. ಕಾಂಬಿನೇಷನ್ ಸ್ಕಿನ್ನ ಪ್ರಕಾರವು ಟಿ ಆಕಾರದ ವಲಯವನ್ನು ಹೊಂದಿರುತ್ತದೆ. ಹಣೆ, ಮೂಗು ಮತ್ತು ಗಲ್ಲ ಎಣ್ಣೆಯುಕ್ತವಾಗಿದ್ದು ಒಣ ಕೆನ್ನೆಗಳನ್ನು ಹೊಂದಿರುತ್ತದೆ. ವಿವಿಧ ತೈಲ ಮಟ್ಟವನ್ನು ಎದುರಿಸಲು ಚರ್ಮವನ್ನು ಅತಿಯಾಗಿ ಒಣಗಿಸದೆ ಹೆಚ್ಚುವರಿ ಎಣ್ಣೆಯನ್ನು ತೆಗೆದುಹಾಕುವ ಸೂತ್ರಗಳ ಅಗತ್ಯವಿದೆ. ಕಾಂಬಿನೇಷನ್ ಸ್ಕಿನ್ಗೆ ಮೇಕಪ್ ಸಲಹೆಗಳು ಇಲ್ಲಿವೆ. ಜೆಂಟಲ್ ಕ್ರೀಮ್ ಅಥವಾ ಜೆಲ್ ಬೇಸ್ ಕ್ಲೆನ್ಸರ್ ಅನ್ನು ಬಳಸಿ. ಅದು ಶುದ್ಧೀಕರಿಸುತ್ತದೆ, ಕಲ್ಮಶಗಳನ್ನು ತೆಗೆದುಹಾಕುತ್ತದೆ, ಹೈಡ್ರೇಟ್ ಮಾಡುತ್ತದೆ ಮತ್ತು ಚರ್ಮವನ್ನು ಶಾಂತಗೊಳಿಸುತ್ತದೆ. ಟಿ ವಲಯವನ್ನು ಮ್ಯಾಟಿಫೈ ಮಾಡುವ ಸೀರಮ್ಗಳು ಮತ್ತು ಟ್ರೀಟ್ಮೆಂಟ್ಸ್ಗಳನ್ನು ಅನ್ವಯಿಸಿ ಮತ್ತು ಮುಖದ ಉಳಿದ ಭಾಗವನ್ನು ಹೈಡ್ರೇಟ್ ಮಾಡಿ. ದಿನವಿಡೀ ಆಯಿಲ್ ಅನ್ನು ನಿಯಂತ್ರಿಸಲು ಟಿ ವಲಯದಲ್ಲಿ ಮ್ಯಾಟಿಫೈಯಿಂಗ್ ಪ್ರೈಮರ್ ಅನ್ನು ಬಳಸಿ. ಬ್ಲೆಂಡಬಲ್ ಮತ್ತು ಬಿಲ್ಡಬಲ್ ಆಗಿರುವ ಮೀಡಿಯಂ ಕವರೇಜ್ ಫೌಂಡೇಶನ್ ಅನ್ನು ಬಳಸಿ. ಸೆನ್ಸಿಟಿವ್ ಚರ್ಮವು ಕೆಂಪು ಕಲೆಗಳು ಮತ್ತು ರಂಧ್ರಗಳೊಂದಿಗೆ ಸೂಕ್ಷ್ಮವಾಗಿರುತ್ತದೆ. ಇದು ತುರಿಕೆ, ಕೆಂಪು ಮತ್ತು ಸುಡುವಿಕೆಗೆ ಗುರಿಯಾಗುತ್ತದೆ ಮತ್ತು ಬಿಸಿಲಿನಿಂದ ರಕ್ಷಿಸಲು ಸನ್ಸ್ಕ್ರೀನ್ ಅನ್ನು ಬಳಸಬಹುದು. ಈ ರೀತಿಯ ಚರ್ಮಕ್ಕೆ ಈ ಸಮಸ್ಯೆಗಳನ್ನು ಎದುರಿಸುವ ಪದಾರ್ಥಗಳ ಸಂಯೋಜನೆಯ ಅಗತ್ಯವಿದೆ. ಇದಕ್ಕೆ ಡಿಟರ್ಜೆಂಟ್ಗಳು, ನೀರು, ಸೌಂದರ್ಯವರ್ಧಕಗಳು ಮತ್ತು ತಾಪಮಾನದಲ್ಲಿನ ಬದಲಾವಣೆಗಳಿಗೆ ಸಹ ಅಲರ್ಜಿಯಾಗುತ್ತದೆ. ಸೆನ್ಸಿಟಿವ್ ಚರ್ಮದ ಪ್ರಕಾರಕ್ಕೆ ಇನ್ನೂ ಕೆಲವು ಮೇಕಪ್ ಸಲಹೆಗಳು ಇಲ್ಲಿವೆ. ಕಿರಿಕಿರಿ ಅಥವಾ ಅಲರ್ಜಿಯ ಪ್ರತಿಕ್ರಿಯೆಗಳನ್ನು ತಪ್ಪಿಸಲು ಜಿಂಕ್ ಆಕ್ಸೈಡ್ ಅಥವಾ ಟೈಟಾನಿಯಂ ಡೈಆಕ್ಸೈಡ್ ಹೊಂದಿರುವ ಮಿನರಲ್ ಆಧಾರಿತ ಸನ್ಸ್ಕ್ರೀನ್ ಅನ್ನು ಬಳಸಿ. ದಿನವಿಡೀ ನಿಮ್ಮ ಚರ್ಮವನ್ನು ಶಮನಗೊಳಿಸಲು ಮತ್ತು ರಿಫ್ರೆಶ್ ಮಾಡಲು ಕೂಲಿಂಗ್ ಫೇಶಿಯಲ್ ಮಿಸ್ಟ್ ಅಥವಾ ಟೋನರ್ ಅನ್ನು ಬಳಸಿ. ಎಕ್ಸ್ಫೋಲಿಯೇಟಿಂಗ್ ಬೀಡ್ಸ್ಗಳು ಮತ್ತು ಸ್ಕ್ರಬ್ಗಳು ಸೂಕ್ಷ್ಮ ಚರ್ಮವನ್ನು ಕೆರಳಿಸಬಹುದು, ಆದ್ದರಿಂದ ಅವುಗಳನ್ನು ಬಳಸುವುದನ್ನು ತಪ್ಪಿಸಿ. ರೀಕ್ಯಾಪ್ ಮಾಡಲು ನಾವು ಕಲಿತಿದ್ದೇವೆ. ಕ್ಲೈಂಟ್ ಡ್ರ್ಯಾಂಪಿಂಗ್ ಅನ್ನು ನಿರ್ವಹಿಸಲು ಕ್ಲೈಂಟ್ನ ಆರಾಮ ಮತ್ತು ಸುರಕ್ಷತೆ ಹಾಗೂ ಸೋಂಕು ಅಥವಾ ಅಲರ್ಜಿಗಳಿಂದ ಚರ್ಮದ ರಕ್ಷಣೆ ಮತ್ತು ಬಟ್ಟೆಗಳು ಕಲೆಯಾಗದಂತೆ ರಕ್ಷಿಸುವ ಡ್ರ್ಯಾಪಿಂಗ್ನ ಉದ್ದೇಶ ಮತ್ತು ಪ್ರಾಮುಖ್ಯತೆ. ಕ್ಲೈಂಟನ್ನು ಅಲಂಕರಿಸುವ ಮೊದಲು ಸೂಚನೆಗಳು. 3 ವಿಧದ ಡ್ರ್ಯಾಪ್ಸ್ಗಳು. ಅವುಗಳು ಡ್ರೈ ಡ್ರ್ಯಾಪ್ಸ್, ಅರ್ಧ ಪರದೆಗಳು, ರಾಸಾಯನಿಕ ಪರದೆಗಳು. ಮೇಕಪ್ ಮಾಡಲು ಚರ್ಮದ ವಿಶ್ಲೇಷಣೆ ಮಾಡಿ. ಚರ್ಮವನ್ನು 5 ವಿಧವಾಗಿ ವಿಂಗಡಿಸಲಾಗಿದೆ. 1 ಸಾಮಾನ್ಯ ಚರ್ಮ, 2 ಒಣ ಚರ್ಮ, 3 ಎಣ್ಣೆಯುಕ್ತ ಚರ್ಮ, 4 ಸಂಯೋಜನೆಯ ಚರ್ಮ, 5 ಸೂಕ್ಷ್ಮ ಚರ್ಮ. ಈ ತರಗತಿಯಲ್ಲಿ ಕಲಿತ ಪರಿಕಲ್ಪನೆಗಳು ಮುಂಬರುವ ಸೆಷನ್ಗಳಲ್ಲಿ ನಿಮ್ಮ ತಿಳುವಳಿಕೆಗೆ ಆಧಾರವಾಗಿ ಕಾರ್ಯನಿರ್ವಹಿಸುತ್ತವೆ.
ನಿಮ್ಮ ಎಲ್ಲ ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇನೆ. ಇದು ನಿಮ್ಮ ಈ ಅಧಿವೇಶನದ ಅಂತ್ಯಕ್ಕೆ ತರುತ್ತದೆ.